ನಮಸ್ಕಾರ ಸ್ನೇಹಿತರೆ, ಎಲ್ರು ಹೇಗಿದ್ದೀರಾ? ಇನ್ನೊಂದು ಹೊಸ ವ್ಲಾಗ್ಗೆ ಸುಸ್ವಾಗತ. ಅದಕ್ಕಿಂತ ಮುಂಚೆ ಎಲ್ರಿಗೂ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ಕನ್ನಡ ಗೊತ್ತಿಲ್ಲ ಅಂದವ್ರಿಗೆ ಕನ್ನಡ ಕಲಿಸ್ತಾ, ಕಲಿಯಕ್ ಆಗಲ್ಲ ಅಂದವ್ರಿಗೆ ಬುದ್ಧಿ ಹೇಳ್ತಾ ನಮ್ಮ ರಾಜ್ಯೋತ್ಸವನ ಆಚರಿಸೋಣ. ನಾನ್ ಈ ಸಲ ಚಿಕ್ಕಮಂಗ್ಳೂರಲ್ಲಿ ಇರೋದ್ರಿಂದ ಒಂದು ರೈಡ್ ನ ಪ್ಲಾನ್ ಮಾಡಿದೀವಿ. ಕಳಸಾ ಇಂದ ಸಂಸೆ, ಕುದುರೆಮುಖ, ಶೃಂಗೇರಿ, ಹೊರನಾಡು ಇಷ್ಟು ಜಾಗನು ಒಂದೇ ದಿನದಲ್ಲಿ ಮುಗ್ಸೋಣ ಅಂತ ಹೊರಟಿದೀವಿ. ನೋಡೋಣ ಏನೇನಾಗುತ್ತೆ ಅಂತ. ಚಿಕ್ಕಮಂಗ್ಳೂರಿಂದ ಕಳಸಾ ಒಂದು 60 ಕಿಲೋಮೀಟರ್ ಆಗ್ಬೋದು. ಇವತ್ತು ಯಾವುದೇ ರೀತಿ ಮ್ಯಾಪ್ ನ ಯೂಸ್ ಮಾಡ್ತಾ ಇಲ್ಲ ನಾವು, ಯಾಕೆಂದ್ರೆ ಗೈಡ್ ಮಾಡಕ್ಕೆ ನಮ್ ಬಡ್ಡಿ ಬ್ರೋ ಇದಾರೆ ಜೊತೆಗೆ. ಇವತ್ತು ಜೂನ್ ಜುಲೈ ಟೈಮ್ ಅಲ್ಲಿ ಮಳೆಗಾಲದಲ್ಲಿ ತುಂಬಾ ಚೆನ್ನಾಗಿರುತ್ತೆ ನೋಡಕ್ಕೆ. ಚಿಕ್ಕಮಂಗ್ಳೂರ್ ರೋಡ್ಗಳೇ ಆಗ್ಲಿ, ಜಾಗಗಳೇ ಆಗ್ಲಿ. ಈ ತರ ಮಳೆ ಕಮ್ಮಿ ಆಯ್ತು ಅಂತ ಅಂದ್ರೆ ಆಗ್ಲೇ ಹಸಿರೆಲ್ಲ ಕಮ್ಮಿ ಆಗಿರುತ್ತೆ, ಬಿಸಿಲು ಜಾಸ್ತಿ ಆಗಿರುತ್ತಲ್ಲ. ಮಳೆ ಬರುವಾಗ ಗ್ರೀನರಿ, ಅದು ಆ ಸೀನರಿ, ಆ ಪ್ಲೇಸ್ಗಳು ನೋಡ್ತಾ ಇದ್ರೆ ಮಜಾನೇ ಬೇರೆ. ಆದ್ರೆ ಮಳೆ ಅನ್ನೋದೊಂದು ಇರುತ್ತೆ, ಅದನ್ನ ಅಡ್ಜಸ್ಟ್ ಮಾಡ್ಕೊಂಡು ರೈನ್ ಗೇರ್ಸ್ ಹಾಕೊಂಡು ನೀಟಾಗಿ ಕವರ್ ಮಾಡಿದ್ರೆ ನೋಡ್ಬೋದು. ಆದ್ರೆ ಅದನ್ನೆಲ್ಲ ಒಂದ್ ಕಾಂಟೆಂಟ್ ಆಗಿ ಮಾಡಿ ರೆಕಾರ್ಡ್ ಮಾಡಿ ಹಾಕ್ತೀನಿ ಅಂತ ಅಂದ್ರೆ ತುಂಬಾನೇ ಕಷ್ಟ ಇರುತ್ತೆ. ಯಾಕೆ ಅಂತ ಅಂದ್ರೆ ಆ ಲೆನ್ಸ್ ಮೇಲೆ ಯಾವಾಗ್ಲೂ ಹನಿಗಳು ಬೀಳ್ತಾನೆ ಇರುತ್ತಲ್ಲ, ಅದನ್ನ ಒರೆಸ್ತಾ ಇರ್ಬೇಕು, ವಿಡಿಯೋಗಳು ಮಾಡ್ತಾ ಇರ್ಬೇಕು. ಇವಾಗ ಏನ್ ಅದರ ತೊಂದರೆಗಳೆಲ್ಲ ಏನು ಇಲ್ಲ, ಯಾಕೆ ಅಂತ ಅಂದ್ರೆ ಮಳೆಗಾಲನೇ ಅಲ್ಲ ಇದು. ಮಳೆ ಬರ್ತಿದೆ ಆದ್ರೂ ಸಂಜೆ ಟೈಮ್ ಅಲ್ಲಿ ನೋಡ್ಬೇಕು ಇವತ್ತು ಏನಾಗುತ್ತೆ ಅಂತ. ವೆದರ್ ಸ್ವಲ್ಪ ಮಳೆ ಬರೋ ತರ ಇದೆ, ಚಳಿನೂ ಕೂಡ ಇದೆ. ಇಲ್ಲಿ ನೋಡ್ತಾ ಇದ್ರೆ ಸಾಲು ಮರದ ತಿಮ್ಮಕ್ಕ ಸಸ್ಯೋದ್ಯಾನ ಕೆಳಗೂರು, ಇದರ ಹಿಂದಿನ ಕಾನ್ಸೆಪ್ಟ್ ತೋರಿಸ್ತೀನಿ ನಿಮ್ಗೆ ಏನು ಅಂತ. ಇಲ್ಲಿ ನೋಡ್ತಾ ಇರ್ಬೋದು, ಸಾಲು ಮರದ ತಿಮ್ಮಕ್ಕ ಅವ್ರದ್ದು ಒಂದು ಗೋಡೆ ತರ ಮಾಡಿ ಅದರಲ್ಲಿ ಒಂದು ಫೋಟೋನ ಹಾಕಿದ್ದಾರೆ. ಅವ್ರು ಮಾಡಿರೋಂತ ಕೆಲ್ಸದ ಬಗ್ಗೆ ಒಂದ್ 4 ಸಾಲು ಬರ್ದು, ಮತ್ತೆ ಅರಣ್ಯ ಇಲಾಖೆ ಅವರು ಇವ್ರು ಮಾಡಿರೋಂತ ಕೆಲಸಕ್ಕೆ ಗೌರವನ ನೀಡಿದ್ದಾರೆ. ಇಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು, ಸಾಲು ಮರದ ತಿಮ್ಮಕ್ಕ ಇವರು ಕರ್ನಾಟಕದ ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನಲ್ಲಿ ಹುಲಿಕಲ್ ಮತ್ತು ಕುದೂರು ನಡುವಿನ 4 ಕಿಲೋಮೀಟರ್ ಹೆದ್ದಾರಿ ಉದ್ದಕ್ಕೂ 365 ಆಲದ ಮರಗಳನ್ನು ನೆಟ್ಟು ಮಕ್ಕಳಂತೆ ಪೋಷಿಸಿರುತ್ತಾರೆ. ಈ ಸೇವೆಯನ್ನು ಗುರುತಿಸಿ ಅರಣ್ಯ ಇಲಾಖೆಯ ಉದ್ಯಾನಗಳಿಗೆ ಇವರ ಹೆಸರನ್ನು ನೀಡಿ ಗೌರವಿಸಿದೆ. ಜಾಗನ ಯಾರ್ಯಾರು ನೋಡಿದೀರಾ? ನನಗೆ ಈ ಜಾಗನ ತೋರಿಸ್ಬೇಕು ಅನ್ಸ್ತು, ಅದಕ್ಕೆ ತೋರಿಸ್ತಾ ಇದ್ದೀನಿ. ಯಾರ್ಯಾರು ಈ ಜಾಗನ ನೋಡಿದಿರಾ ಕಮೆಂಟ್ ಹೊಡೀರಿ. ಇಲ್ಲಿ ಹಿಂದೆ ಒಂದು ಊರಿನ ಬೋರ್ಡ್ ನೋಡಿದೆ, ಭೂತನ ಕಾಡು ಅಂತ ಇತ್ತು. ಅದಾದ್ಮೇಲೆ ಇಲ್ಲಿಗೆ ಬಂದಾಗ ಗೊತ್ತಾಗ್ತೈತೆ ರೋಡ್ ಹೆಂಗಿದೆ ಅಂತ. ಒಳ್ಳೆ ಶೂಟಿಂಗ್ ಏರಿಯಾ ತರ ಇದೆ ಗುರು ಇದು. ಎಷ್ಟೆಷ್ಟು ಮೂವಿ ಶೂಟ್ ಆಗವ, ವಾಟ್ ಎ ಬ್ಯೂಟಿ. ಆ ತರ ಮನೆ ಕಟ್ಕೊಂಡು ಜೀವನ ಮಾಡ್ಬಿಡ್ಬೋದು ಇಲ್ಲಿ. ಆದ್ರೆ ಪಿಜ್ಜಾ ಬರ್ಗರ್ ಬೇಕು ಅಂದ್ರೆ ಅವಾಗ್ಲೇ ಸಿಗಲ್ವಲ್ಲ ನಮ್ ಜನಕ್ಕೆ. ಪಿಜ್ಜಾ ಬರ್ಗರ್ ಬೇಕು, ಈ ತರ ಒಂದ್ ಜಾಗನೂ ಬೇಕು ಅಂತಾರೆ. ಕುದ್ರೆ ಗುಂಡಿ, ಇಲ್ಲಿನ ಊರುಗಳ ಹೆಸರುಗಳೆಲ್ಲ ಒಂಥರ ತುಂಬಾನೇ ಯುನೀಕ್ ಆಗಿ ಬೇರೆ ಬೇರೆ ತರ ಐತೆ. ನಮ್ ಕಡೆ ಎಲ್ಲ ಒಂದು ಊರ ಹೆಸರು ಅಂದ್ರೆ ಇಟ್ಟಿದೆ ಹೆಸರು, ಒಂದು ಊರಿನ ಹೆಸರು ಎಷ್ಟು ಊರ್ ಇರ್ತಾವೋ ಲೆಕ್ಕನೇ ಇಲ್ಲ. ಆದ್ರೆ ಈ ಕಡೆ ಮಾತ್ರ ಹೆಸರುಗಳೆಲ್ಲ ಬೇರೆ ಬೇರೆ ತರನೇ ಇಟ್ಟಿದ್ದಾರೆ. ಆದ್ರೆ ಮತ್ತೆ ಕೇಳಿರಲ್ಲ ಆ ಹೆಸರುನ, ಆ ತರ ಹೆಸರುಗಳು. ಕಂಟ್ರೋಲ್ ಸ್ಪೀಡ್ ಫಾರ್ ಸೇಫ್ಟಿ. ಈಗ ನಾವು ಮೂಡಿಗೆರೆ ಅನ್ನೋ ಒಂದು ಊರಿಗೆ ಬಂದಿದೀವಿ. ತಿಂಡಿ ಅಥವಾ ಟೀನ ಕುಡಿಬೇಕು. ಎಲ್ಲಾ ಕಡೆ ಆಕ್ಸಿಡೆಂಟ್ ಝೋನ್ ಅಂತ ಹಾಕಿದ್ದಾರೆ. ಅದನ್ನ ನೋಡಿದಾಗೆಲ್ಲ ಭಯ ಆಗುತ್ತೆ. ಇಲ್ಲಿನ ಮನೆಗಳಂತೂ ನೋಡಕ್ ತುಂಬಾನೇ ಚೆನ್ನಾಗಿರುತ್ತೆ. ಈ ಕಡೆ ಏರಿಯಾದು ಕೊಟ್ಕೆಹಾರದಲ್ಲಿ ಹೋಟೆಲ್ ಉಡುಪಿ ಅಂತ ಇದೆ. ಇಲ್ಲಿ ಟಿಫನ್ ಮಾಡ್ಕೊಂಡು ಮುಂದೆ ಓಡಬೇಕು. ಎಲ್ಲಾ ಕಡೆ ರಾಜ್ಯೋತ್ಸವ ಮಾಡ್ತಾನೆ ಇದಾರೆ. ಕೊಟ್ಟಿಗೆಹಾರ ಬಸ್ ನಿಲ್ದಾಣದಲ್ಲಿ ಮಾಡ್ತಾ ಇದಾರೆ, ನೋಡ್ತಾ ಇರ್ಬೋದು. ಆ ಬಾವುಟ ನೋಡಕ್ಕೆ ಖುಷಿ ಆಗುತ್ತೆ ಗುರು. ಏನ್ ಸಕ್ಕದಾಗಿದೆ ಅಲ್ಲ, ನೋಡಲು 2 ಕಣ್ಣು ಸಾಲದು. ಕನ್ನಡಕ ಹಾಕೊಂಡವ್ರಿದ್ರೆ 4 ಕಣ್ಣಲ್ಲಿ ನೋಡ್ಬೋದು. ಯಾರೋ ಕಪಲ್ಸ್ ಫೋಟೋ ಶೂಟ್ ಮಾಡ್ಕೊಂತವ್ರಲ್ಲಿ. ನಾವೇ ನಿಂತ ಜಾಗದಲ್ಲೆಲ್ಲ ಫೋಟೋ ಶೂಟ್ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಯಾಕೆಂದ್ರೆ ನಾವು ಕಪಲ್ಸ್ ಅಲ್ಲ, ರೈಡರ್ಸ್. ನಿಮ್ದು ಪ್ರೀ ವೆಡ್ಡಿಂಗ್ ಇಲ್ಲೇ ಮಾಡ್ಸೋಣ ಬಿಡಿ. ಹುಡುಗಿ ಮಾತ್ರ ಹುಡುಕೊಡಿ ಅಂತ ಕೇಳ್ಬೇಡ್ರಿ. ಆಮೇಲೆ ನಮ್ಮೂರ್ ಹುಡುಗಿನ ಕೊಟ್ರಲ್ಲ ಮಂಜ. ವೆಲ್ಕಮ್ ಟು ಕಳಸ. ಲಾಸ್ಟ್ ಟೈಮ್ ನೀವೊಂದು ಫೋಟೋ ಹಾಕಿದ್ರಲ್ಲ, ಅದೇ ಗಾಡಿ ತಾನೆ ಅದು? ಹಾಯ್ ಸರ್, ನಮಸ್ಕಾರ. ಇವರು ಲಾಸ್ಟ್ ಇಯರ್ ಏನೋ ಫೋಟೋ ಹಾಕಿದ್ರಲ್ಲ, ಏನೋ ಮಾಡಾಕಿದ್ರಲ್ಲ. ಹೌದೌದು, ಬನ್ನಿ ಕನ್ನಡ ರಾಜ್ಯೋತ್ಸವ ದಿನ. ಅದಕ್ಕೆ ಬಂದಿದ್ವಿ. ಹುಡುಗರಿಗೆ ತೋರಿಸಿದ್ದೆ, ಹೋದ್ಸಲ ಇವ್ರು ಯಾರು ಬಂದಿರ್ಲಿಲ್ಲ. ಇವ್ರು ಫೋಟೋ ಹಾಕಿದ್ರಲ್ಲ, ನಾನು ಇಲ್ಲಿಗೆ ಬಂದ್ರೆ ನೋಡೋಣ ಸಿಗ್ಬೋದು ಅಂತ ಅನ್ಕೊಂಡ್ವಿ. ಹೆಂಗಿದೆ ನೋಡು ಗುರು ಗಾಡಿ. ನೋಡಕ್ಕೆ ಒಂಥರ ಖುಷಿ ಆಗುತ್ತೆ. ಈ ಕಲರ್, ಗಾಡಿ ನಂಬರ್ ಕೂಡ ಕನ್ನಡದಲ್ಲೇ ಇದೆ. ನೋಡ್ತಾ ಇರ್ಬೋದು ಹೆಂಗಿದೆ ಅಂತ. ಕಳ್ಸದವ್ರೆ ಅನ್ಸುತ್ತೆ ಇವರು. ಕಳ್ಸದವ್ರೇನ ಇವರು? ಕೀ ಬಂಚಿಂದ ಹಿಡಿದು ಗಾಡಿವರೆಗೂ ಎಲ್ಲಿಂದ ಎಲ್ಲಿಗೆ ನೋಡಿದ್ರು ಕನ್ನಡ. ಮುಖ್ಯವಾಗಿ ಈ ಗಾಡಿ ನೀವೇನು ನೋಡ್ತಾ ಇದ್ದೀರಾ, ಇದು ಅಣ್ಣವ್ರ ಗಾಡಿ ಅಂತೆ. ಅವರು ಇವ್ರಿಗೆ ಕೊಟ್ಟಿರೋದಂತೆ. ತುಂಬ ಖುಷಿ ಆಗುತ್ತೆ ಹತ್ರದಿಂದ ನೋಡೋಕ್ಕೇನೆ. ಓಡ್ಸೋಕೆ ಸಿಗುತ್ತಾ ಇಲ್ಲೋ ಗೊತ್ತಿಲ್ಲ, ಕೇಳಿ ನೋಡಬೇಕು. ಗಾಡಿ ಬಗ್ಗೆ ಏನಾದ್ರು ಹೇಳೋಕ್ಕಾಗುತ್ತಾ? ಡಾಕ್ಟರ್ ರಾಜ್ಕುಮಾರ್ ಅವ್ರು ಕೊಟ್ಟಿರೋ ಗಾಡಿ ಅದು. ಆಗ ನಮ್ದು ಅವ್ರದ್ದು ಭಾರಿ ಒಳ್ಳೆ ಬಾಂಧವ್ಯ ಇತ್ತು. ಈ ಕಡೆ ಎಲ್ಲರೂ ಶೂಟಿಂಗ್ ಏನಾರು ಆದರೆ ಈ ಕಡೆ ನಮಗೆ ಫೋನ್ ಮಾಡ್ಕೊಂಡು ಬರ್ತಿದ್ರು ಅವರು. ಹಾಗಾಗಿ ಅವರು ನನ್ನ ನೆನಪಿಗೋಸ್ಕರ ಅಣ್ಣವ್ರು ಕೊಟ್ಟಿರೋ ಗಾಡಿ ಇತ್ತು. ಅವ್ರದ್ದೇ ಗಾಡಿ, ಅವ್ರು ಕೊಟ್ಟಿರೋ ಗಾಡಿ. ಹಾಗಾಗಿ ಅದನ್ನು ನಾನು ಇಟ್ಕೊಂಡಿದ್ದೀನಿ.
ಬೇರೆ ಯಾವುದೂ ಗಾಡಿ ನಾನು ತಗೊಳ್ಳಿಲ್ಲ, ಯಾಕಂದರೆ ಬೇರೆ ಗಾಡಿ ತಂದರೆ ಪ್ರೀತಿ ಕಡಿಮೆ ಆಗುತ್ತೆ. ಹಾಗಾಗಿ ಇದೇ ಗಾಡಿ ಇಟ್ಕೊಂಡು ಅದನ್ನು ಪೂಜೆ ಮಾಡ್ಕೊಂಡು ದಿನ ಅದಕ್ಕೆ ತೊಳ್ಕೊಂಡು ಕ್ಲೀನಾಗಿ ಇಟ್ಕೊಂಡಿದ್ದೀನಿ. ಖುಷಿ ಆಗ್ತಾ ಇದೆ ಗುರು, ಅಣ್ಣವ್ರು ಓಡಿಸ್ತಿದ್ದಂತ ಗಾಡಿ ಮೇಲೆ ಕೂತಿದ್ದೀನಿ ಇವತ್ತು. ಕಳಸೇಶ್ವರ ಟೆಂಪಲ್ ಏನಿದೆ ಎದುರುಗಡೆನೆ ಒಂದು ರೋಡ್ ಇದೆ, ಆ ಕಡೆಯಿಂದ ಇಲ್ಲಿಗೆ ಬಂದ್ರೆ ಒಂದು ಆಫ್ ರೋಡ್ ಮುಗಿಸ್ಕೊಂತಿದ್ದಂಗೆ ಹ್ಯಾಂಗಿಂಗ್ ಬ್ರಿಡ್ಜ್, ಅಲ್ಲಿಗೆ ಹೋಗ್ತಾ ಇರೋದು ನಾವು ಇವಾಗ. ರೋಡ್ ಮಾತ್ರ ತುಂಬಾ ಚಿಕ್ಕದಾಗೈತೆ, ದೊಡ್ಡ ವೆಹಿಕಲ್ ಎಲ್ಲ ಇಲ್ಲಿಗೆ ಬರೋಕೆ ಆಗಲ್ಲ. ಕಾರೆಲ್ಲ ಎರಡೆರಡು ಬಂತು ಅಂತ ಹೇಳಿದ್ರೆ ಹಿಂಸೆನೆ. NS ಇಟ್ಕೊಂಡು ಆಫ್ ರೋಡ್ ಮಾಡೋದು ಬಹಳ ಕಷ್ಟಕರವಾದ ಕೆಲಸ. ಹ್ಯಾಂಗಿಂಗ್ ಬ್ರಿಡ್ಜ್ ಹತ್ರ ಬಂದಾಯ್ತು. ತೂಗು ಸೇತುವೆ, ಮಲೆನಾಡು ಪ್ರದೇಶ ಅಭಿವೃದ್ಧಿ ಮಂಡಳಿ ಶಿವಮೊಗ್ಗ 2010 2010 ಮಾಡಿರೋಂಥದ್ದು ಈ ಸೇತುವೆ. ಈ ಸೇತುವೆ ಮಾಡಿರೋ ಉದ್ದೇಶ ಆ ಕಡೆ ಏನಿದೆ ಅವ್ನು ಹೇಳ್ತಾನೆ ಅಲ್ಲ ಒಳ್ಳೆ ಆ ಕಡೆ ಏನಿದೆ ಕಿತ್ಕೊಂಡ್ ಬಿದ್ಬಿಟ್ಟದ ಗುರು. ಆಮೇಲೆ ಎಲ್ಲ ಕಬ್ಬಣ ಗುರು. ಆ ರೋಪ್ ನೋಡ್ತಾ ಇರ್ಬೋದು ಹೆಂಗಿದೆ ಅಂತ. ಏನ್ ಕಿತ್ತಾಕ್ಬೇಕು ಅಂತ ನೋಡ್ತಾ ಇದ್ದೀರಾ ನೀವು? ಏನ್ ಮಾಡ್ತಾ ಇದ್ದೀರಾ? ಇದು ಸರಿಯಲ್ಲಿಲ್ವೇ ಬ್ರದರ್, ಇನ್ನು ಫೀಲ್ ಬೇಕು ಬ್ರದರ್, ಅರ್ಥ ಮಾಡ್ಕೊಳ್ಳಿ. ಸಿವಿಲಾ ನಿಮ್ದು ಬ್ರಾಂಚು? ನಾನ್ ಸಿವಿಲ್, ಇವರಿಬ್ರು ಎಲೆಕ್ಟ್ರಿಕಲ್. ಈಗ ಏನಾದ್ರು ಬಿತ್ತು ಅಂದ್ರೆ ವೈರಿಂಗ್ ಮಾಡ್ತಾರೆ ಈಗಲೇ. ಎಲೆಕ್ಟ್ರಿಕಲ್ ಅಲ್ಲಿ ಏನು ಇಲ್ವಲ್ಲ ಇದ್ರಲ್ಲಿ ಮಾಡೋದು? ಮಾಡಿಸ್ತೀನಿ ಇಲ್ಲೇ. ಅಲ್ಲಾಡ್ಸಿ ಬ್ರೋ. ಬಾಡಿನ ಹಿಂದ್ಕೆ ಮುಂದ್ಕೆ ಮ್ಯಾಲೆ ಕೆಳಗೆ ಅಲ್ಲಾಡ್ಸು. ನಾನು ಮುಂಚೆನೆ ಸ್ಟೋರಿ ಹಾಕ್ಬಿಡ್ತೀನಿ ನನ್ನ ಸಾವಿಗೆ ಇವರೇ ಕಾರಣ ಅಂತ. ಬ್ರೋ ಒಂದ್ ದಿವಸ ವಿಡಿಯೋ ಅಪ್ಲೋಡ್ ಮಾಡೋದು ನಿಲ್ಸಿದ್ರ ಅಂದ್ರೆ ನಾವು ಅರ್ಥ ಮಾಡ್ಕೊಂಡು ಯಾಕೆ ಅಂತ. ಯಾರೋ ಪ್ರೇಮಿಗಳು ಇಲ್ಲೂ ಬಿಟ್ಟಿಲ್ಲ. ಅಯ್ಯೋ ಇಲ್ಲಿ ನೋಡ್ರಿ, ಇಲ್ಲಿ ಎಲ್ಲ ಕಡೆ ಬರೀ ಇವಾಗ ಹಿಂಗ್ ಮಾಡವ್ರೆ. ನೆಕ್ಸ್ಟ್ ಡ್ರಿಲ್ಲಿಂಗ್ ಮಿಷಿನ್ ತಗೊಂಡ್ ಗೂಟ ಇಕ್ಬಿಡ್ತಾರೆ. ಮಾಡ್ದೊಂದ್ ಸೈತನು ಇಷ್ಟು ಕಷ್ಟಪಟ್ಟಿರೋನು ಸೈತನು ಒಂದ್ ಹೆಸರು ಬರ್ದೋಗಿರಲ್ಲ. ಸುಮ್ನೆ ಬಂದವ್ರು ನೋಡಕ್ ಬಂದಾರಲ್ಲ ಹೆಸರು ಬರ್ದೋಗಿದಾರೆ. ಅಂತವೆಲ್ಲ ಮಾಡೋದು ಯಾರು ಹೇಳು? ಅದಕ್ಕೆ ಐಡಿಯಾ ಕೊಡೋದು ಯಾರು ಹೇಳೋ? ನಿನ್ನಂತವ್ರು. ಅದನ್ನೆಲ್ಲ ಬಿಚ್ಚಿ ಹೇಳೋದು ಯಾರು ಹೇಳೋ? ನಿಮ್ಮಂತವ್ರು. ಅದನ್ನೆಲ್ಲ ತೋರ್ಸೋದು ಯಾರು ಹೇಳೋ? ನಿನ್ನಂತವ್ರು. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ನಾವು ತೂಗು ಸೇತುವೆಯನ್ನ ದಾಟಿ ಕಾಫಿ ತೋಟಕ್ಕೆ ಕಾಲಿಟ್ಟಿದ್ದೀವಿ. ಓಡಾಡಲು ಬಿಟ್ಟಿರುವ ದಾರಿಯಲ್ಲಿಯೇ ತಿರುಗಾಡೋದು. ಹಂಗೆ ತಿರ್ಕೊಂಡು ವಾಪಸ್ ಬಂದ್ಬಿಡ್ರಿ. ಹಂಗಾದ್ರೆ ಆ ಬೋಲ್ಡ್ ನೋಡಿದ್ಮೇಲೆ ತಿರ್ಕೊಂಡು ವಾಪಸ್ ಹೋಗ್ರಿ ಅಂತ. ಒಳಗೆ ಓಡಾಡ್ಬೋದು, ಓಡಾಡ್ ದಾರಿ ಇದೆಯಲ್ಲ ಸಿಕ್ಕಿದ ಅಲ್ಲಿ ಮಾತ್ರ ಓಡಾಡ್ಬೇಕು. ಒಳಗೆ ಪ್ಲಾಸ್ಟಿಕ್ ಇಸ್ಟಿಕ್ ಏನು ಯೂಸ್ ಮಾಡಂಗಿಲ್ಲ. ನೀನ್ ನಾಳೆ ತಗೋ ಬಾ. ನಿನ್ನ ಏಯ್ ಲೋ ಹಂಗಲ್ಲು ಬರ್ಕೋ. ಏನ್ ಬಂತಲ್ಲಿ? ಅದ್ ನೀನಂತ ಯಾವನಿಗೂ ಗೊತ್ತಾಗಲ್ಲ. ಈ ತೂಗು ಸೇತುವೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಸೆಕ್ಷನ್ ನಿಮ್ದೆ. ಹಿಂಗ್ ಹೋದ್ರಲ್ಲ, ಪರ್ಫ್ಯೂಮ್ ಚೆನ್ನಾಗಿತ್ತು, ಯಾವ್ದು ಕೇಳ್ಕೊಂಬತ್ತೀರಾ? ಗಮ್ ಗಮ್ ಅಂತ ಇದೆ ಬ್ರೋ. ಬಡಿ ಬ್ಲಾಕ್ಸ್ ಆಗ ಬಂದ್ ಹಂಗೆ ಹೋಯ್ತಲ್ಲ, ಅದ್ ಹೆಂಗೆ ಈಗ ಹೇಳಿ ನಿಮ್ಮ ಅನುಭವ ತೂಗು ಸೇತುವೆ ಬಗ್ಗೆ. ಏನಿಲ್ಲ, ಬಂದು 4 ಫೋಟೋ ಹೊಡ್ಕೊಂಡು ಹೋಗ್ತಾ ಇದೀವಿ. ಇದು ಕಳಸೇಶ್ವರ ಟೆಂಪಲ್ಲು. ಕಳಸಾಗಿ ಬರ್ತಿದಂಗೆ ರೈಟಿಗೆ ತಗೊಂಡ್ರೇನೆ ದೇವಸ್ಥಾನ ಸಿಗುತ್ತೆ.